ಹಾಯ್ ಹಲೋ ನಮಸ್ಕಾರ. ಹೌ ಆರ್ ಯು? ಎಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಪಾರ್ಟ್ಸ್ ಆಫ್ ಸ್ಪೀಚ್ನ 7ನೆಯ ತರಗತಿಗೆ ಆಧಾರದ ಸ್ವಾಗತ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಹೌದಲ್ಲ? ಎಲ್ಲರೂ ವಿಡಿಯೋಗಳನ್ನ ನೋಡ್ತಾ ಇದ್ದೀರ ಅಂತ ಭಾವಿಸ್ತೀನಿ. ನೋಡಬೇಕು, ಚೆನ್ನಾಗಿ ನೋಟ್ ಮಾಡ್ಕೋಬೇಕು. ಟೋಟಲ್ ಆಗಿ ಪಾರ್ಟ್ಸ್ ಆಫ್ ಸ್ಪೀಚು 7 ಅಥವಾ ನೋ 8 ಹೇಳ್ದಂಗೆಲ್ಲ ರಿವಿಷನ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಒಟ್ಟಾರೆಯಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟಿದಾವ? 8. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನಾವು ಪ್ರಿಪೋಸಿಷನ್ ಅನ್ನು ನೋಡಿಲ್ಲ, ಮತ್ತ ಇವತ್ತು ನೋಡ್ತಕ್ಕಂಥದ್ದು ಇಂಟರ್ಜೆಕ್ಷನ್. ಆಲ್ರೆಡಿ ಇರ್ತಕ್ಕಂತಹ 6 ಟಾಪಿಕ್ ಗಳನ್ನ ನಾವು ನೋಡಿದೀವಿ. ಇನ್ನ ಕೇವಲ ಪಾರ್ಟ್ಸ್ ಆಫ್ ಸ್ಪೀಚ್ ಮುಗಿಯೋದ್ರಾಗ 2 ವಿಡಿಯೋಗಳು, ಇದೊಂದು ನೆಕ್ಸ್ಟ್ ಒಂದು, ಅಲ್ವಾ? ಎಸ್, ಹಾಗಾದ್ರೆ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಹಾಗಾದ್ರೆ ಏನು ಅಂತ ಮೊದಲು ಹೇಳ್ತೀನಿ. ಏನ್ ಇಂಟರ್ಜೆಕ್ಷನ್ ಅಂತಂದ್ರೆ, ಇಂಟರ್ ಅಂತಂದ್ರೆ ನೀವು ಅನ್ಕೋಬೇಕು ಇಂಟರ್ ಅಂದ್ರೆ ಒಳಗಡೆ ಅಂತ. ಇಂಟರ್ ಅಂದ್ರೆ ಒಳಗಡೆ. ಇದು ಏನ್ ಮಾಡ್ತಾ ಇಂಟರ್ಜೆಕ್ಷನ್ ಅಂತಂದ್ರೆ, ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳನ್ನ, ಅದು ಸಂತೋಷನ ಆಗಿರ್ಬೋದು, ದುಃಖನ ಆಗಿರ್ಬೋದು, ಏನೇ ಆಗಿರ್ಬೋದು, ಸಡನ್ ಆಗಿ ಹೊರಗೆ ಹಾಕಿ ಬಿಡ್ತೀವಿ. ಹೊರಗೆ ಆಗ್ತಕ್ಕಂತಹ ಶಬ್ದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ದಾರಿಯಾಗ ಹೋಗ್ತಾ ಇರ್ತೀನಿ ಅಥವಾ ನೀವು ದಾರಿಯಾಗ ಹೋಗ್ತಾ ಇರ್ತೀರಿ. ದೊಡ್ಡದಾಗಿರ್ತಕ್ಕಂತಹ ಒಂದು ಹೆಬ್ಬ ಹೊಂಟಿರ್ತೈತಿ. ಹೆಬ್ಬ ಹೊಂಟಾಗ ಹೋ ಸೋ ನೈಸ್ ಸ್ನೇಕ್ ಹೋ ಅಂತ ನಿಂಗೆ ಯಾವತ್ತಾದ್ರೂ ನೀವು ಎತ್ತಿಡ್ಕೊಂತೀರಾ? ನೋ, ಇಲ್ಲ. ಹಾವನ್ನ ನೋಡಿದ ತಕ್ಷಣ ಅಮ್ಮ ಹಾವು ಅಂತ ಏನ್ ಮಾಡ್ತೀರಾ? ಕಿರ್ಚಿ ಬಿಡ್ತೀರಾ, ಹೌದಲ್ಲ? ಎಸ್. ಈಗ ಎಲ್ಲಿಗೋ ಹೋಗಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾರ್ದೋ ಅಪರಿಚಿತ ವ್ಯಕ್ತಿಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆದು ಬಿಡುತ್ತಾ, ಹೌದಾ? ಡಿಕ್ಕಿ ಹೊಡೆದ ತಕ್ಷಣ ನೀವು ಹ ನೈಸ್, ಎಷ್ಟು ಚಂದ ಡಿಕ್ಕಿ ಹೊಡಿತು ಅಂತೀರಾ? ಅನ್ನಲ್ಲ. ಓ ಮೈ ಗಾಡ್, ಯಪ್ಪೋ ಹೆಂಗ ಡಿಕ್ಕಿ ಹೊಡಿತಿ ಮಾರಾಯ ಅಂತೀವಿ. ಯಪ್ಪೋ, ಓ ಮೈ ಗಾಡ್. ಈ ತರ ಏನ್ ಮಾಡ್ತೀವಿ? ಇದ್ದಕ್ಕಿದ್ದಂಗ ಎಲ್ಲವನ್ನ ಹೊರಗೆ ಹಾಕಿ ಬಿಡ್ತೀವಿ, ಹೌದಾ? ಯಾವುದಾದ್ರು ಕಾರ್ಯಕ್ರಮ ಮನೆಗೆ ಹೋದಾಗ ಸಂತೋಷವನ್ನ ವ್ಯಕ್ತಪಡಿಸ್ತೀವಿ, ಹ ಹ ಹ ಅಂತ. ನೀನು ಮ್ಯಾಚ್ ಗೆದ್ದಾಗ ಹುರ್ರೇ ವಿ ವಾನ್ ದಿ ಮ್ಯಾಚ್ ಅಂತ ಖುಷಿ ಪಡ್ತೀವಿ. ಯಾರಾದ್ರೂ ಮರಣ ಹೊಂದಿದಾಗ ಅಯ್ಯೋ ಪಾಪ ಸತ್ತು ಹೋದ್ನಲ್ಲಪ್ಪ ಅಂತ ದುಃಖ ಪಡ್ತೀವಿ. ಹೀಗೆ ಇದ್ದಕ್ಕಿದ್ದಂತೆ ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳನ್ನ ಸಡನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಕೆಲವೊಮ್ಮೆ ಇವುಗಳಿಗೆ ಅರ್ಥ ಇರುವುದಿಲ್ಲ, ಆದರೆ ಇದನ್ನ ಫೈಂಡ್ ಔಟ್ ಮಾಡೋದು ಬಹಳ ಈಸಿ. ಹೆಂಗಂತ ಹೇಳ್ತೀನಿ. ಹಾಗಾದ್ರೆ ಕಂಟಿನ್ಯೂ ಆಗಿ ವಿಡಿಯೋವನ್ನ ನೋಡಬೇಕು, ಓಕೆನಾ? ನೋಡಿ, ಇಂಟರ್ಜೆಕ್ಷನ್ ಅಂದ್ರೆ ಕನ್ನಡದಲ್ಲಿ ಉದ್ಗಾರ ವಾಚಕಾವ್ಯಯ ಅಥವಾ ಭಾವಸೂಚಕಾವ್ಯಯ. ಉದ್ಗಾರ ಅಂದ್ರೆ ಉದ್ಗಾರದಾಗ ಹೇಳ್ತಿರ್ತೀವಿ, ಅದೇ ಏನೋ ಒಂದು ಎಮೋಷನ್ದಾಗ ಹೇಳ್ತಿರ್ತೀವಿ. ಭಾವಸೂಚಕ ಅಂದ್ರೂ ಸಹ ಅಷ್ಟೇ, ಈ ತರ ಹೇಳ್ತಿರ್ತೀವಿ, ಹೌದಾ? ಎಸ್. ಹಾಗಾದ್ರೆ ಇಂಟರ್ಜೆಕ್ಷನ್ ಅಂತ ಅಂದ್ರೆ ಕನ್ನಡದಲ್ಲಿ ಉದ್ಗಾರ ವಾಚಕಾವ್ಯಯ ಅಥವಾ ಭಾವಬೋಧಕಾವ್ಯಯ. ಭಾವ ಅಂದ್ರೆ ಭಾವನೆಗಳು ಅಂತ, ಓಕೆನಾ? ಹೆಂಗ್ ಫೈಂಡ್ ಔಟ್ ಮಾಡೋದು ಇದನ್ನ? ಈಸಿ. ಕೊಟ್ಟಿರ್ತಕ್ಕಂತಹ ವಾಕ್ಯದಲ್ಲಿ ಒಂದು ಶಬ್ದದ ಮುಂದ್ಗಡೆ ಇಲ್ಲಿ ಚಿಹ್ನೆ ಇದೆ ನೋಡಿ. ಈ ಚಿಹ್ನೆ ಇತ್ತು ಅಂದ್ರೆ ಆ ವಾಕ್ಯ ಇಂಟರ್ಜೆಕ್ಷನ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಯಾವ ವಾಕ್ಯ? ಇಲ್ಲಿ ನೋಡಿ, ಈ ತರ ಬಂದು ಈ ತರ ಇರುತ್ತೆ. ಇದು ಉದ್ಗಾರ ವಾಚಕದ ಒಂದು ಚಿಹ್ನೆ. ಕೊಟ್ಟಿರ್ತಕ್ಕಂತಹ ವಾಕ್ಯದಲ್ಲಿ ಈ ಚಿಹ್ನೆ ಫಸ್ಟ್ ಏನಿರಲಿ, ಲಾಸ್ಟ್ ಏನಿರಲಿ, ಮಿಡ್ಲ್ ಇರಲಿ, ಆಲ್ಮೋಸ್ಟ್ ಪ್ರತಿ ಬಾರಿಯೂ ಫಸ್ಟ್ ಗೆ ಬರ್ತೈತಿ, ಓಕೆನಾ? ಈ ಚಿಹ್ನೆ ಇತ್ತು ಅಂದ್ರೆ ಅದನ್ನ ಉದ್ಗಾರ ವಾಚಕ ಅಥವಾ ಇಂಗ್ಲಿಷ್ ಅಲ್ಲಿ ಏನು ಇಂಟರ್ಜೆಕ್ಷನ್ ಅಂತ ತಿಳ್ಕೋಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ವಾಕ್ಯವನ್ನ ನೋಡ್ತಾ ಹೋಗೋಣ. ಅಂಡ್ ಇಂಟರ್ಜೆಕ್ಷನ್ ಇಸ್ ಎ ವರ್ಡ್. ಇಂಟರ್ಜೆಕ್ಷನ್ ಅನ್ನೋದು ಒಂದು ಶಬ್ದ.
ವಿಚ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ ಆಫ್ ದ ಮೈಂಡ್. ನೋಡಿ, ಯಾವುದು ಯಾವುದು ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್ ಆಫ್ ದ ಮೈಂಡ್ ಅಲ್ಲಿ ಯಾವುದು ಸಡನ್ ಆಗಿ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹ ಶಬ್ದ ಅದು ಇಂಟರ್ಜೆಕ್ಷನ್ ಆಗಿರುತ್ತ. ಹೇಳಿದೀನಿ ನಾನು, ಬಹಳ ಚಂದ ಹೇಳಿದೀನಿ, ಹೌದಾ? ದಾರಿಯಾಗ ಹಾವು ಹೊಂಟಿತ್ತಪ್ಪ ಅಂದ್ರ ಸೋ ನೈಸ್, ವಾಟ್ ಎ ಬ್ಯೂಟಿಫುಲ್ ಸ್ನೇಕ್ ಅಂತಂತವಾ? ಇಲ್ಲ, ಹೌದಾ? ಹಾವು ಕೊಂಡ ತಕ್ಷಣ ಯಪ್ಪ ಓ ಮೈ ಗಾಡ್ ಓಡಲೇ ಅಂತಂದು ಓಡಿಬಿಡ್ತೀವಿ. ದಟ್ಸ್ ರೈಟ್. ಈಗ ಏನಾಗ್ತದೆ, ನಮ್ಮ ಮೈಂಡ್ ಅಲ್ಲಿ ಸಡನ್ ಆಗಿ ಬಂತು, ನಾನೇನಾದ್ರು ನೀನು ಪ್ರೀ ಪ್ಲಾನ್ ಹಾಕೊಂಡಿರ್ತೀಯ, ನಾನು ದಾರಿಯಾಗ ಹೋಗ್ತಾ ಇರ್ತೀನಿ, ಹಾವು ಬರುತ್ತೆ, ಹಾವು ಬಂದ ಘಟನೆ ಓ ಮೈ ಗಾಡ್ ಅನ್ಬೇಕು ಅಂತ ಯಾವತ್ತರ ಅನ್ಕೊಂಡಿರ್ತೀಯ? ಇಲ್ಲ, ಸಡನ್ ಆಗಿ ಬರ್ತಕ್ಕಂಥದ್ದು. ಸಡನ್ ಆಗಿ ಬರ್ತಕ್ಕಂಥದ್ದು, ಯಾರು ಹೇಳೋದು ಇರಲ್ಲ, ಯಾರು ಕೇಳೋದು ಇರಲ್ಲ, ಇದ್ದಕ್ಕಿದ್ದಂಗ ಯಾವುದೋ ಒಂದು ನೋಡಿ ಬರ್ತಕ್ಕಂಥದ್ದು, ಹೌದಾ? ಅದನ್ನ ನಾವೇನಂತೀವಿ? ಇಂಟರ್ಜೆಕ್ಷನ್ ಅಂತೀವಿ. ನೋಡಿ, ವಿಚ್ ಎಕ್ಸ್ಪ್ರೆಸ್ ಸಡನ್ ಫೀಲಿಂಗ್, ಅದು ಖುಷಿನೇ ಆಗಿರ್ಬೋದು, ದುಃಖನೇ ಆಗಿರ್ಬೋದು, ಅಳುನೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ನಮ್ಗ ಮೈಂಡ್ ಅಲ್ಲಿ ಬಂತು ಅಂತ ಅಂದ್ರೆ ಅದನ್ನ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಕೊಡ್ತೀನಿ, ಎಕ್ಸಾಂಪಲ್ಸ್ ಕೊಟ್ಟಾಗ ನಿಮ್ಗೆ ಬಹಳ ಅರ್ಥ ಆಗುತ್ತಾ ಹೋಗುತ್ತಾ. ನೋಡಿ, ಇಟ್ ಮೇ ಎಕ್ಸ್ಪ್ರೆಸ್, ಏನ್ ಎಕ್ಸ್ಪ್ರೆಸ್ ಮಾಡುತ್ತಾ ಮೈಂಡ್ ಅಂದ್ರೆ ಸರ್ಪ್ರೈಸ್. ಸರ್ಪ್ರೈಸ್. ನಮ್ಮ ಅಕ್ಕಂದು ಮದುವೆ ಐತಿ, ಹೌದಾ? ನಮ್ಮ ಅಕ್ಕಂದು ಮದುವೆ ಇದೆ, ನಮ್ಮ ಅಣ್ಣ ಎಲ್ಲೋ ಒಂದು ಬೇರೆ ದೇಶದಾಗ ಏನ್ ಮಾಡಿರ್ತಾನಂತ, ಜಾಬ್ ಮಾಡ್ತಾನ, ಫೋನ್ ಮಾಡಿದ್ರ ಮದುವೆಗೆ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾನ. ನಮ್ಮ ಅಕ್ಕನ ಮದುವೆಗೆ ಒಮ್ಮೆಲೆ ನಮ್ಮ ಅಣ್ಣ ಯಾರು ಹೇಳಾರ್ದಂಗ ಸಡನ್ ಆಗಿ ಆ ಸ್ಟೇಜ್ಗೆ ಹೋಗಿಬಿಟ್ಟ ಅಂದ್ರೆ ನಮ್ಮ ಅಕ್ಕ ಏನ್ ಮಾಡ್ತಾಳ? ಓ ಮೈ ಗಾಡ್, ಎಷ್ಟು ಖುಷಿಯಾಗಿ ಹ್ಯಾಪಿಯಾಗಿ ಅಣ್ಣ ಏನ್ ಮಾಡ್ತಾಳ? ಹಿಡ್ಕೊಳಕ್ ಹೋಗ್ತಾಳ, ನಗುತ್ತಾಳ, ಆ ಸಂತೋಷದ ಕಣ್ಣೀರ್ ಹಾಕ್ತಾಳ. ದಟ್ ಈಸ್ ಸರ್ಪ್ರೈಸ್. ದಟ್ ಈಸ್ ಸರ್ಪ್ರೈಸ್. ಇದ್ದಕ್ಕಿದ್ದಂತೆ ಕೊಡೋದಂತ, ಇದ್ದಕ್ಕಿದ್ದಂತೆ ನಾವು ಏನಾಗೋದು ಪ್ರತ್ಯಕ್ಷ ಆಗಿಬಿಡೋದು, ದೇವ್ರ ತರ. ಅದರ ಮುನ್ಸೂಚನೆ ಇರಲ್ಲ, ಬರ್ತಾನ ಅನ್ನೋ ಮುನ್ಸೂಚನೆ ಇರಲ್ಲ, ಆದ್ರೂ ಅವ್ರ ಮನ್ಸು ಕೊರಿತಿರ್ತೈತಿ ಬರ್ಬೋದು ಇವನು ಅಂತ. ಆದ್ರೂ 90% ಅಷ್ಟೇ, 10% ಇರಲ್ಲ. ಆದ್ರೆ ಬಂದ ಮೇಲೆ ಗೊತ್ತಾಗುತ್ತೆ ಆಶ್ಚರ್ಯ. ಅದೇ ಆಶ್ಚರ್ಯಕರವಾಗಿರ್ತಕ್ಕಂತಹ ಚಿಹ್ನೆ ಸೂಚಿಸ್ತಕ್ಕಂಥದ್ದೇ ಇದು. ಅದನ್ನೇ ನಾವು ಇಂಗ್ಲಿಷ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಂತೀವಿ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಜಾಯ್, ಸಂತೋಷ. ಯಾರು ಎಲ್ಲೋ ನಾವು ಕಳೆದೋಗ್ಬಿಟ್ಟಿರ್ತೀವಿ. 8 ವರ್ಷ 10 ವರ್ಷ ಒಟ್ಟಿಗೆ ಓದಿರ್ತಕ್ಕಂತಹ ಗೆಳೆಯರು ಯಾವುದೋ ಒಂದು ವಿನಾಹ ಕಾರಣಕ್ಕಾಗಿರ್ಬೋದು ಅಥವಾ ಮನೆ ಜವಾಬ್ದಾರಿ ಆಗಿರ್ಬೋದು ಒಬ್ಬೊಬ್ರು ಹಗಲಿ ಬಿಡ್ತೀವಿ, ದೂರ ಹೋಗ್ಬಿಟ್ಟಿರ್ತೀವಿ. ಇದ್ದಕ್ಕಿದ್ದಂತೆ ಎಲ್ಲರೂ ಒಂದೇ ದಿವಸ ಫೋನ್ ಮಾಡಿ ಅಂತಲ್ಲಿ ಮೀಟ್ ಆಗಂಬ್ರಿ, ಪಾರ್ಟಿ ಮಾಡಂಬ್ರಿ ಅಂತ ಕೇಳ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ಲೇಸ್ನಾಗ ಕೂಡಿದ ತಕ್ಷಣ ಎಲ್ಲರ ಮುಖದಾಗ ಜಾಯ್, ಸಂತೋಷ ಇರ್ತೈತಿ. ಏನು ಮಾತಾಡ್ತಾರ, ನಾವು ನಂಗಲಿ ಅವಳು ಹಂಗಲಿ ಇವ್ ಹಿಂಗಲಿ, ಹೌದಲ್ಲ? ದಟ್ ಈಸ್ ಜಾಯ್, ಹ್ಯಾಪಿನೆಸ್ ಅಂತ, ಸಂತೋಷ ಅಂತ. ಸಂತೋಷಕ್ಕೆ ಪಾರವಿರಲ್ಲ ಗೆಳೆಯರು ಸಿಕ್ಕಾಗ, ಹೌದಾ? ಎಂತಹ ಒಂದು ಅದ್ಭುತ ಸನ್ನಿವೇಶಗಳವು. ಅಂತಹಲ್ಲಿ ಏನ್ ಮಾಡ್ತಿರ್ತೀವಿ? ಸಂತೋಷವನ್ನು ವ್ಯಕ್ತಪಡ್ತೀವಿ. ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡೋದು ಸಹ ಇಂಟರ್ಜೆಕ್ಷನ್ ಆಗುತ್ತೆ. ಸಾರೋ, ದುಃಖ, ಏನನ್ನೋ ಕಳ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲವೂ ಇದೆ ಅಂತ ಅನ್ಸ್ತಿರ್ತೈತಿ, ಏನೂ ಇರಲ್ಲ. ಅಥವಾ ಯಾವುದೋ ಒಂದು ಇರುತ್ತಾ, ಅದು ಕೈಗೆ ಸಿಗಬೇಕು ಅನ್ನೋಷ್ಟಿಗೆ ದೂರ ಆಗಿಬಿಡುತ್ತಾ, ಅವಾಗ ಬರ್ತಕ್ಕಂತಹ ದುಃಖ. ನಮ್ ಕಡೆ ಒಂದು ಗಾದೆ ಮಾತಿದೆ, ಏನೋ ದೇವರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ, ಹೌದಲ್ಲ? ಅದ್ರಂಗ ಕೆಲವೊಂದು ಸನ್ನಿವೇಶಗಳು ನಮ್ಗೆ ಆತ್ಮೀಯರ ತರ ಬಿಟ್ಟು ಹೋಗಿಬಿಡ್ತಾರ. ಕೆಲವೊಬ್ಬರನ್ನ ಕಳ್ಕೊಂಡೇ ಬಿಡ್ತೀವಿ, ಪರ್ಮನೆಂಟ್ ಕಳ್ಕೊಂತೀವಿ, ಅಥವಾ ನಾವೇ ಬಿಟ್ಟು ಬರ್ತೀವಿ. ಅದರಿಂದ ಆಗ್ತಕ್ಕಂತಹ ದುಃಖನ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಲ್ವಾ, ಆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು ಸಹ ಇಲ್ಲಿ ಇಂಟರ್ಜೆಕ್ಷನ್ ಆಗ್ತಾ ಹೋಗುತ್ತೆ. ಆದರೆ ಇಂಟರ್ಜೆಕ್ಷನ್ ನಾವು ಆ ಶಬ್ದವನ್ನು ನೋಡ್ತೀವಲ್ವಾ, ಅದಕ್ಕೆ ಒಳ ಅರ್ಥ ಇರಲ್ಲ, ಆದರೆ ಅಷ್ಟಕ್ಕಷ್ಟೇ ಅರ್ಥ ಆಗ್ತಿದೆಯಾ? ಇದೆಲ್ಲವನ್ನ ನಾವೇಂತೀವಿ? ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಮನಸ್ಸಿನ ಮೇಲಾಗುವ ಆಕಸ್ಮಿಕ ಭಾವನೆಗಳನ್ನ ವ್ಯಕ್ತಪಡಿಸಲು ಉಪಯೋಗಿಸುವ ಪದಕ್ಕೆ ಉದ್ಗಾರವಾಚಕಾವ್ಯಯ ಎನ್ನುವರು. ನಮಗೂ ಮನಸ್ಸೈತ್ರಿ, ಮನಸ್ಸಿನ ಮೇಲೆ ಆಕಸ್ಮಿಕವಾಗಿ ಯಾವುದೋ ಒಂದು ಭಾವನೆಗಳು ಉಂಟಾಗಿ ಬಿಡ್ತಾವ. ಉಂಟಾದಾಗ ನಾವೇನ್ ಮಾಡ್ತೀವಿ? ಅಳಕ ಪ್ರಾರಂಭ ಮಾಡ್ತೀವಿ, ನಗಕ ಪ್ರಾರಂಭ ಮಾಡ್ತೀವಿ, ಕಿರುಚಕ ಪ್ರಾರಂಭ ಮಾಡ್ತೀವಿ. ಈ ಎಲ್ಲಾ ಭಾವನೆಗಳನ್ನೇ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ಹಾಗಾದ್ರ ಅವು ಹೇಗಿರ್ತಾವ ಅಂತ ನೋಡೋಣ. ಓಕೆ, ಅಲಾಸ್. ನೋಡಿ, ಅಲಾಸ್, ಅಯ್ಯೋ ದೇವ್ರೇ ಅಂತ ಗೊತ್ತಾ? ಎಸ್, ಅಲಾಸ್. ಯಾರೋ ಒಬ್ರು ತೀರ್ಕೊಂಡ್ಬಿಟ್ಟಿರ್ತಾರ, ಆತ್ಮೀಯರು.
ಅಲ್ಲ, ಅಯ್ಯೋ ದೇವ್ರು, ಎಂತೆಂಥವ್ರಿಗೆ ಸಾವು ಬರಾಕತ್ತೈತಪ್ಪ, ಇಂಥವ್ರಿಗೆ ಬರವತ್ತು, ಎಂತ ಒಳ್ಳೆ ಪರ್ಸನ್, ಎಂತ ಒಳ್ಳೆಯ ವ್ಯಕ್ತಿ ಈತಗ ಸಾವು ಬಂದ್ಬಿಡ್ತಲ್ಲ ಅಂತಿರ್ತೀವಿ. ಹ ಕೊನೆಗೇನಿದೆ? ಚಿಹ್ನೆ ಇದೆ. ಹೋ 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 ಅಂತಿರ್ತೀವಿ. ಹೋ ಅದಲ್ಲ, ಓ ಹೌದು ಮರಯ್ಯ, ಗೊತ್ತ ನನಗದು, ಮರ್ತು ಬಿಡಿದ್ಯಾ, ಹೌದಲ್ಲ? ಎಸ್, ನೋಡಿ ಅದಕ್ಕೂ ಚಿಹ್ನೆ ಇದೆ. ಹಲೋ ಹಲೋ ಇದ್ದಕ್ಕಿದ್ದಂಗೆ ಯಾರಲ್ಲ ಎಲ್ಲೋ ಒಬ್ರು ನೋಡ್ಬಿಡ್ತೀವಿ. ಈಗ ಇಲ್ಲಿಂದ ನಾವೆಲ್ಲ ಒಂದು ಬೆಂಗಳೂರಿಗೆ ಹೋಗ್ಬಿಟ್ಟಿರ್ತೀವಿ. ಬೆಂಗಳೂರು ಬೇಡ, ಬೇರೆ ಉದಾಹರಣೆ ಕೊಡ್ತು. ತವರು ಮನೆಯಿಂದ ಗಂಡನ ಮನೆಗೆ ಏನ್ ಮಾಡ್ಬಿಡ್ತಾಳ, ಹೆಣ್ಮಗಳು ಹೋಗ್ಬಿಟ್ಟಿರ್ತಾಳ. ಹೋದಾಗ ಆಕಿ ತವರು ಮನೆಯಿಂದ ಮೊದಲು ಯಾರು ಹೋಗ್ತಾರಂತ ಗೊತ್ತಿರಲ್ಲ. ಅಕಸ್ಮಾತ್ ಆಗಿ ಎಲ್ಲ ಹೋಗೋದು ಬರ್ದಿರ್ತೈತಿ. ಅದಕ್ಕೆ ಫಸ್ಟ್ ಟೈಮ್ ಯಾರಾದ್ರ ತವರು ಮನೆಯಾಗ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರಾದ್ರೂ ಕೊಟ್ಟಿರ್ತಕ್ಕಂತ ಅಕ್ಕನ ತಂಗಿ ಮನೆಗೆ ಹೋದಾಗ ಆಕಿ ಹೇಳ್ತಾಳ, ಅವಾಗ ಏನು ಸಡನ್ ಆಗಿ ಬಂದ್ ಕೇಶ್ ಏನ್ ಮಾಡ್ತಾಳ, ಹಬ್ಕೊಳಕ್ ಬರ್ತಾಳ, ಕಣ್ಣೀರ್ ಹಾಕ್ತಾಳ, ಹೌದಲ್ಲ? ಹಲೋ ವೆನ್ ಯು ಡಿಡ್ ಕೇಮ್ ಅಂತ, ಯಾವಾಗ ಬಂದ್ರಿ ಅಂತ. ದೀಸ್ ಆರ್ ಆಲ್ ಫೀಲಿಂಗ್ಸ್. ದಿಸ್ ಫೀಲಿಂಗ್ಸ್ ಇಸ್ ಎಕ್ಸ್ಪ್ರೆಸ್ ಇಂಟರ್ಜೆಕ್ಷನ್. ಅರ್ಥ ಆಗ್ತಿದೆಯಾ? ಎಸ್, ಹುರ್ರೇ ನೋಡಿ ಹೆಂಗ, ಹುರ್ರೇ ವಿ ವನ್ ದಿ ಮ್ಯಾಚ್ ಅಂತ, ಮ್ಯಾಚ್ ಗೆದ್ಬಿಟ್ಟಿರ್ತೀವಿ, ಹೌದಲ್ಲ? ಇದ್ದಕ್ಕಿದ್ದಂಗ ಹುರ್ರೇ ವಿ ವನ್ ದಿ ಮ್ಯಾಚ್ ಅಂತ ಖುಷಿ ಪಡ್ತಿರ್ತೀವಿ. ಖುಷಿಯ ಸಂಕೇತ. ಇದು ಸಹ ಏನಾಗುತ್ತಾ, ನಮಗೆ ಇಂಟರ್ಜೆಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಓ ಮೈ ಗಾಡ್ ಎಂತಹ ಕೆಲಸ ಆಯ್ತಪ್ಪ, ಇದು ಆಗ್ಬಾರ್ದಾಗಿತ್ತು, ಆಗ್ಬಿಡ್ತಲ್ಲಪ್ಪ. ಎಸ್, ಇವೆಲ್ಲವೂ ಬರ್ತಕ್ಕಂಥದ್ದ. ಔಚ್ ಔಚ್ ನೋಡು, ಯಾವುದು ಪುನೀತ ರಚಿತಾರಾಮ್ ಫಿಲ್ಮ್ದಾಗ ಹಾಡಾಡ್ತಿರ್ತಾಳ, ಸ್ವಿಮ್ಮಿಂಗ್ ಪೂಲ್ ನಿಂತ ಸಿಂಗಿಂಗ್ ಮಾಡ್ತಿರ್ತಾಳ. ಅವಾಗ ಬೇಗ ಬರ್ಬೇಕು ಔಚ್ ಅಂತಾಳ ಆಕಿ, ಹೌದಲ್ಲ? ಎಸ್, ನೆನಪು ಮಾಡ್ಕೋಬೇಕು. ಫಿಲ್ಮ್ಗಳು ಕೆಲವೊಂದು ಸಿನಿಮಾಗಳು ನಮ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಒಳ್ಳೆಯ ಮೆಸೇಜ್ ಅನ್ನು ಕೊಡ್ತಾವ. ಮೆಸೇಜ್ ಅನ್ನು ತಗೋಬೇಕು, ಸುಡುಗಾರ ತಗೋಬಾರ್ದು. ಪ್ರತಿಯೊಂದು ಫಿಲ್ಮು ಒಳ್ಳೆಯ ಮೆಸೇಜ್ ಕೊಡ್ತಾವ, ಹೌದಾ? ಔಚ್ ಔಚ್ ಯಾವಾಗ ಅಂತಾಳ, ಅಲ್ಲಿ ನೀನ್ ಹಿಂಗ್ ಮಾಡ್ತಿರ್ತಾಳ, ಕಳಿಸ್ತಾಳ, ಅಲ್ಲಿ ಏನಾಕಿ ಕಡ್ದಂಗ ಆಗುತ್ತಾ, ಅದಕ್ಕಾಕಿ ಬೇಗ ಬರೋಕು ಔಚ್ ಅಂತಾಳ, ಹೌದಾ? ಎಸ್, ಇವೆಲ್ಲವಷ್ಟು ಏನಾಗ್ತಾವ ಅಂತಂದ್ರೆ ಇಂಟರ್ಜೆಕ್ಷನ್ಗಳು ಆಗ್ತಾವ. ಇವುಗಳನ್ನ ವಾಕ್ಯದಲ್ಲಿ ಹೆಂಗ್ ಕಂಡುಹಿಡಿಬೇಕು ಸರ್ ಅಂತ ಕೇಳಿದ್ರೆ ಈಗ ಹೇಳ್ತೀನಿ ನೋಡಿ. ಅಲಾಸ್ ಹಿ ಈಸ್ ಡೈಡ್. ಅಯ್ಯೋ ದೇವ್ರಿ, ಅವನು ಸತ್ತೋಗ್ಬಿಟ್ನಾ. ದುಃಖ ವ್ಯಕ್ತಪಡಿಸ್ತೀವಿ. ಅಲಾಸ್ ಅನ್ನೋದು ಏನಾಗುತ್ತೆ, ಇಂಟರ್ಜೆಕ್ಷನ್ ಆಗುತ್ತೆ. ಹುರ್ರೇ ವಿ ವಾನ್ ದಿ ಮ್ಯಾಚ್, ಹುರ್ರೇ ವಿ ವಾನ್ ದಿ ಮ್ಯಾಚ್ ಅಂತೀವಿ. ನೋಡಿ ಇಲ್ಲಿ ಚಿಹ್ನೆ ಇದೆ ನೋಡಿ, ಇದು ಏನಾಗುತ್ತೆ, ಇಂಟರ್ಜೆಕ್ಷನ್ ಆಗುತ್ತೆ. ಮತ್ತ ಓ ಮೈ ಗಾಡ್ ಇಟ್ ಈಸ್ ಬಿಗ್ ಸ್ನೇಕ್, ಯಪ್ಪ ದೇವ್ರು ಇದೊಂದು ದೊಡ್ಡ ಹಾವು ಅಲ್ವಾ? ಎಸ್, ಇದು ಬಿಗ್ ಸ್ನೇಕ್ ಅನ್ನೋದು. ಆದ್ರೆ ಇಲ್ಲಿ ಚಿಹ್ನೆಯಿಂದ ಈ ಕಡೆ ಬರ್ತಕ್ಕಂಥದ್ದು ಏನಾಗುತ್ತೆ, ಇಂಟರ್ಜೆಕ್ಷನ್ ಆಗುತ್ತೆ. ಅರ್ಥಾತ್ ಈ ವಾಕ್ಯನೇ ಇಂಟರ್ಜೆಕ್ಷನ್ ಎಕ್ಸಾಂಪಲ್ಸ್ಗಳು ಇವು. ಮತ್ತೆ ಇದು ಅಷ್ಟ ಹುಡುಕದಲ್ಲ, ಇದೆಲ್ಲವೂ ಯಾವ ಸೆಂಟೆನ್ಸ್ ಕೇಳಿದ್ರೆ ಇಂಟರ್ಜೆಕ್ಷನ್ ತರಬೇಕು. ಅರ್ಥ ಆಗ್ತಿದ್ಯಾ? ಎಸ್, ವೆರಿ ಗುಡ್. ಬ್ರೇವ್, ವೆಲ್ ಡನ್, ಗುಡ್. ನಾವು ಶಬಾಷ್ ಕೊಡ್ತಿರ್ತೀವಿ, ವೆಲ್ ಡನ್, ಸೂಪರ್, ಚೆನ್ನಾಗಿ ಮಾಡಿದ್ವಿ, ಶಬಾಷ್ ಅಂತೀವಿ, ಶಬಾಷ್, ಹೌದಾ? ಆ ತರದ್ದು. ಹಲೋ ವೆನ್ ಡಿಡ್ ಯು ಕೇಮ್, ಹಲೋ ಯಾವಾಗ ಬಂದಿ ನೀನು ನೋಡಿ. ಆದ್ರೂ ಈ ಇಂಟರ್ಜೆಕ್ಷನ್ ಅಂತಂದ್ರೆ, ಇಂಟರ್ಜೆಕ್ಷನ್ ನ ಯಾರು ಅತ್ಯಂತ ಅದ್ಭುತವಾಗಿ ಕಲ್ಕೊಳ್ತಾರ ಅಥವಾ ಅದನ್ನು ಯಾರು ಅತ್ಯಂತ ಆಳವಾಗಿ ಸ್ವಾದಿಸ್ತಾರ, ಅವರೆಲ್ಲರೂ ಅದ್ಭುತ ಆಕ್ಟರ್ಸ್ಗಳು ಆಗ್ತಾರ ನೋಡಿ. ಸಡನ್ ಆಗಿ ನಗು ಅಂದಾಗ ನಗಕ್ಕೆ ಬರಬೇಕು, ಅಳು ಅಂದಾಗ ಅಳಕ್ಕೂ ಬರಬೇಕು, ಸಿಟ್ಟ ಅಂದಾಗ ಸಿಟ್ಟ ಹಾಕ ಬರಬೇಕು, ಹೌದಾ? ಸುಮ್ಮನೆ ಅಂದಾಗ ಸುಮ್ಮನೆ ಹಾಕು ಬರಬೇಕು. ಈ ತರಹದ ಎಲ್ಲಾ ಅಂಶಗಳು ಇಂಟರ್ಜೆಕ್ಷನ್ ಎಕ್ಸಾಂಪಲ್ ಆಗ್ತಾವ, ಹೌದಾ? ನೋಡಿ, ಓ ದಟ್ ಈಸ್ ಬಿಗ್ ಇನ್ಸಿಡೆಂಟ್, ಓ ದೊಡ್ಡ ದುರ್ಘಟನೆ ಅಪ್ಪ, ಬಹಳ ಆಘಾತಕಾರಿಯಾಗಿರ್ತಕ್ಕಂತಹ ದುರ್ಘಟನೆ ಅಲ್ವಾ? ಹೀಗೆ ಎಲ್ಲವೂ ಸರಳವಾಗಿ ತಿಳ್ಕೊಳ್ಳುವಂತಹ ಅಂಶ ನಮ್ಮಲ್ಲಾಗಿದೆ ಅನ್ಕೊಳ್ತೀನಿ. ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಂಟರ್ಜೆಕ್ಷನ್ ಅಂದ್ರೆ ಏನು? ಇಂಟರ್ಜೆಕ್ಷನ್ ಇಟ್ ಈಸ್ ಅ ವರ್ಡ್ which express a sudden feeling of the mind. For example, joy, sorrow, happy, okay, etc. How to find out? Yes. Hurray, ho, oh my god, alas. ಈ ತರ ಎಲ್ಲ ಅಂಶಗಳು ಬರ್ತಾವ.
ಈ ಎಲ್ಲಾ ಅಂಶಗಳನ್ನ ನಾವೇನಂತೀವಿ ಅಂತಂದ್ರೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಎಲ್ಲರೂ ನೀವು ಈ ವಿಡಿಯೋನ ಸ್ಟಾಪ್ ಮಾಡ್ಕೊಳ್ಳಿ, ಸೆಂಟೆನ್ಸ್ ಬರ್ಕೊಳ್ಳಿ, ಕನ್ನಡದಾಗ ಅರ್ಥ ಬರ್ಕೊಳ್ಳಿ, ಅರ್ಥ ಬರ್ಕೊಂಡು ಈ ತರ ಬರ್ತಾವಂತ ಬರ್ಕೊಳ್ಳಿ. ಇದಾದ್ಮೇಲೆ ಕೆಳಗಡೆನೆ ಈ ಒಂದು 5ರಿಂದ 6 ಎಕ್ಸಾಂಪಲ್ ಬರ್ಕೊಳ್ಳಿ. ಅದ್ಭುತವಾಗಿ ಟಾಪಿಕ್ ಅರ್ಥ ಆಗುತ್ತಾ. ನಾಳೆ ಕೇಳ್ತಾರ 10ನೇ ತರಗತಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇಂದ 4 ಅಂಕಗಳು ಬರ್ತಾವ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದೇ ಬರ್ತಾವ, ಫಿಕ್ಸ್ ಬರ್ತಾವ, 1-2 ಮಾರ್ಕ್ಸ್ ಬಂದೇ ಬರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಪ್ರಿಪೋಸಿಷನ್ ಇಂದಷ್ಟು 1 ಮಾರ್ಕ್ಸ್ ಇದೆ, ಹೌದಾ. ಲಿಂಕರ್ಸ್ ಅಂತ ಕರಿತೀವಿ ಅಥವಾ ಕಂಜಂಕ್ಷನ್ ಅಂತ ಕರಿತೀವಿ, ಅದರಿಂದ 1 ಮಾರ್ಕ್ಸ್ ಇದೆ. ಎಡಿಟ್ ಪ್ಯಾರಾಗ್ರಾಫ್ ಅಂತ ಕರಿತೀವಿ, ಎಡಿಟ್ ಪ್ಯಾರಾಗ್ರಾಫ್ ಅಂತ ಇದೆ, ಅದರಿಂದ 2 ಮಾರ್ಕ್ಸ್ ಇದೆ. ಅಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರ, ಹೇಳಿದಿನ ಆಲ್ರೆಡಿ ಪದೇ ಪದೇ ಹೇಳ್ತಾ ಬೇಜಾರಾಗ್ಬೇಡ್ರಿ, ಹಂಗ ಕೇಳ್ತಾ ಇರ್ಬೇಕು, ಅದು ಮೈಂಡ್ ಅಲ್ಲಿ ಕುಂತ ಬಿಡುತ್ತೆ. adverb to be mistake corrected, ಹೌದಾ. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಯೂಸ್ ಕ್ಯಾಪಿಟಲ್ ಲೆಟರ್, ಯೂಸ್ ಹೆಲ್ಪಿಂಗ್ ವರ್ಬ್, ಈ ತರ ಕೇಳ್ಕೊಂತ ಹೋಗ್ತಾರ. ಇದೊಂದು ಪ್ರಿಪೋಸಿಷನ್ ಒಂದು ಆದ್ಮೇಲೆ ನಿಮಗೆ ಒಂದೊಂದು ಟಾಪಿಕ್ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ಅತ್ಯಂತ ಸರಳವಾಗಿ ಕಲಿಬಹುದು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋವನ್ನ 10ರಿಂದ 15 ನಿಮಿಷ ಅಥವಾ ಹೆಚ್ಚಿಗೆ ಆಗಲ್ಲ, ಕಲಿಲೇಬೇಕು. ಅರ್ಥ ಆಗ್ತಿದ್ಯಾ? ಕಲಿಬೇಕು. ನಾವು ಎಷ್ಟೋ ಶಿಕ್ಷಕರು ಮಾಡ್ತಾರೆ, ನಂದೇ ಅಷ್ಟೇ ಅಂತಲ್ಲ, ಎಲ್ಲಾ ವಿಡಿಯೋಗಳನ್ನ ನೋಡಿ. ನನ್ನ ವಿಡಿಯೋ ಅರ್ಥ ಆದ್ರೆ ನನ್ನ ವಿಡಿಯೋ ನೋಡಿ. ಅರ್ಥ ಆಗ್ತಿದ್ಯಾ? ಓಕೆ, ಎಲ್ಲ ಮತ್ತೊಮ್ಮೆ ಹೇಳ್ತೀನಿ. ಇಂಟರ್ಜೆಕ್ಷನ್ ಅಂದ್ರೆ ಉದ್ಗಾರವಾಚಕ ಅವ್ಯಯಗಳು, ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಸಡನ್ ಫೀಲಿಂಗ್ಗಳು ಎಲ್ಲವೂ ಏನಾಗ್ತಾವಪ್ಪ ಅಂತಂದ್ರ ಉದ್ಗಾರವಾಚಕಕ್ಕೆ ಎಕ್ಸಾಂಪಲ್ಸ್ ಆಗ್ತಾವ. ಅವುಗಳನ್ನ ಈ ರೀತಿಯಾಗಿ ಕಂಡು ಹಿಡಿತೀವಿ. ಈ ಚಿಹ್ನೆ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಅದರ ಮುಖಾಂತರ ಮತ್ತೊಮ್ಮೆ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನ ಕೊನೆಯ ವಿಡಿಯೋ ಯಾವುದು, ಪ್ರಿಪೋಸಿಷನ್, ಮತ್ತ ಅದನ್ನ ಸಿಗೋಣ. ಅಲ್ಲಿಯವರೆಗೆ ಇದೆಲ್ಲವನ್ನ ನೋಡಿಕೊಂಡು ಏನೇನು ಮಿಸ್ಟೇಕ್ ಇದಾವ ಅಥವಾ ಕಮೆಂಟ್ ಮಾಡಿ. ಇನ್ನೇನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಿತ್ತಂದ್ರು ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರ್ಬೇಕಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.